ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನದು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯೇಸು ತನ್ನ ಸೇವೆಯ ಆ ಸಮಯದಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ಸಾರ್ತಾರೆ, ಅನೇಕರು ವಾಕ್ಯವನ್ನು ಕೇಳ್ತಾರೆ. ಕೆಲವರು ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ ಅಂತ ಹೇಳ್ತಾರೆ. ಆವಾಗ ಯೇಸುಸ್ವಾಮಿಯನ್ನ ತಡೆ ಮಾಡ್ತಾರೆ. ಇಲ್ಲ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ, ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಬೇರೆ ಕೆಲವರು ಬನ್ನಿ ಅಂತ ಯೇಸುಸ್ವಾಮಿ ಕರೀತಾರೆ. ಅವರು ಬರೋಕ್ಕಾಗಲ್ಲ, ನಮ್ಮ ತಂದೆ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿ ಬರಬೇಕು ಅಂತಲೂ ಹೇಳ್ತಾರೆ. ಹೀಗೆ ಅನೇಕ ರೀತಿಯ ಅಡ್ಡಿಗಳನ್ನು ಹೇಳುವಂತಹ ವ್ಯಕ್ತಿಗಳನ್ನು ನಾವು ನೋಡಬಹುದು. ಆದರೆ ಈಗ ಯೇಸುಸ್ವಾಮಿ ಜನರನ್ನು ಕರೀತಾ ಇದ್ದಾರೆ. ಈಗ ಜನರನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ, ಅದರ ಅರ್ಥ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ, ನನ್ನ ವಾಕ್ಯವನ್ನು ಕೇಳಿ ಹಿಂಬಾಲಿಸಿ ನನ್ನ ಜೊತೆಯಲ್ಲಿ ಬರೋದಕ್ಕೆ ಮನಸ್ಸಿದ್ರೆ ಅವನೇನು ಮಾಡಬೇಕು? ಸುಮ್ಮನೆ ಬರೋದಲ್ಲ. ಏಕೆಂದರೆ ಯೇಸುಸ್ವಾಮಿ ಜೊತೆಯಲ್ಲಿ ಅನೇಕರು ಬರ್ತಾ ಇದ್ದಾರೆ. ಅನೇಕರು ಬರ್ತಾ ಇರೋದು ಅನೇಕ ಉದ್ದೇಶದಿಂದ. ಕೆಲವರು ಬಿಡುಗಡೆ ಹೊಂದಬೇಕು ಅಂತ ಉದ್ದೇಶದಿಂದ ಬರ್ತಾ ಇದ್ದಾರೆ. ಕೆಲವರು ಬಿಡುಗಡೆ ಹೊಂದೋದನ್ನು ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಕೆಲವರು ರೊಟ್ಟಿ ಮೀನು ಕೊಡ್ತಾರೆ ಅಂತ ಬರ್ತಾ ಇದ್ದಾರೆ. ಬೇರೆ ಕೆಲವರು ಯೇಸುಸ್ವಾಮಿಯನ್ನು ತಪ್ಪಿನಲ್ಲಿ ಸಿಕ್ಕಾಕ್ಸೋದಕ್ಕಾಗಿ ಬರ್ತಾ ಇದ್ದಾರೆ. ಬೇರೆ ಕೆಲವರು ಅದ್ಭುತವನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಅದರಲ್ಲಿ ಏನಾದರೂ ತಪ್ಪು ಕಂಡುಹಿಡಿಯೋಕ್ಕೆ ಬರ್ತಾ ಇದ್ದಾರೆ. ಬೇರೆ ಕೆಲವರು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡ್ತಾ ಇದ್ದಾನ, ಮೋಶೆ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸ್ತಾ ಇದ್ದಾನ ಅಂತ ನೋಡಕ್ಕೆ ಬರ್ತಾ ಇದ್ದಾರೆ. ಈ ಥರ ವಿವಿಧ ರೀತಿಯಲ್ಲಿ ಆ ಜನರು ಬರ್ತಾ ಇರಬೇಕಾದ್ರೆ ಯೇಸು ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸುವಂಥ ಒಂದು ದೊಡ್ಡ ಗುಂಪು ನನ್ನ ಹಿಂದೆ ಬರ್ತಾ ಇದೆ. ಆದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನೇನು ಮಾಡಬೇಕು? ಮೊದಲು ತನ್ನನ್ನು ನಿರಾಕರಿಸಬೇಕು. ತನ್ನನ್ನು ನಿರಾಕರಿಸಬೇಕು ಅಂತ ಹೇಳಿದ್ರೆ ತನಗಿರುವಂತಹ ಕಾರ್ಯಗಳಲ್ಲಿ ತಾನು ದೊಡ್ಡವನು ಅಂತನೋ, ತನ್ನ ಅಹಂ ಆಗಿರ್ಬೋದು, ತನ್ನ ಜೀವಿತದಲ್ಲಿರುವಂಥ ಇತರೆ ಕಾರ್ಯಗಳೇನೇ ಆಗಿದ್ರೂ ತನ್ನನ್ನೇ ನಿರಾಕರಿಸುತ್ತಾ ಬರಬೇಕು. ನಾನು ಇಂಥವನು, ನಾನು ದೊಡ್ಡವನು, ನಾನು ಶ್ರೀಮಂತನು, ನಾನು ವಿದ್ಯಾವಂತನು, ನಾನು ಕುಟುಂಬ ಶ್ರೇಷ್ಠತೆ ಉಳ್ಳವನು, ಇದ್ಯಾವುದು ಸಹ ಇಟ್ಕೊಂಡು ಯೇಸುಸ್ವಾಮಿ ಹತ್ರ ಬರೋಕ್ಕಾಗಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನೀನು ಯಾರಾಗಿದ್ರೂ ಪರವಾಗಿಲ್ಲ, ನೀನು ನನ್ನ ಹತ್ರ ಬರಬೇಕಾದ್ರೆ ನೀನಾಗಿ ಬರಬೇಕೇ ವಿನಃ ನೀನು ರಾಜ ಆಗಿರ್ಬೋದು, ನೀನು ಮಂತ್ರಿ ಆಗಿರ್ಬೋದು, ನೀನು ಅಧಿಕಾರಿ ಆಗಿರ್ಬೋದು, ನೀನಿನ್ಯಾರಾದರೂ ಸಹ ಯೇಸುವಿಗೆ ಯಾವ ಪ್ರಯೋಜನವೂ ಇಲ್ಲ. ನಿಕೋದೇಮ ಒಂದು ಸರಿ ಬರ್ತಾನೆ, ಅವನು ಹಿರಿ ಸಭೆಯ ಸದಸ್ಯ. ಅದು ಮಾತ್ರವಲ್ಲ, ಅವನು ಧರ್ಮೋಪದೇಶಕ. ಇದೆಲ್ಲ ಬಂದರೂ ಯೇಸುಸ್ವಾಮಿಗೆ ಇದು ಯಾವುದು ಮುಖ್ಯ ಅಲ್ಲ. ನೀನು ಯಾರಾಗಿರ್ಬೋದು, ಈ ಲೋಕದಲ್ಲಿ ನೀನು ಯಾರೇ ಆಗಿದ್ದರೂ ಯೇಸುಸ್ವಾಮಿ ಹತ್ರ ಬರುವಾಗ ನೀನೊಬ್ಬ ಸಾಧಾರಣ ವ್ಯಕ್ತಿ. ಕಾರಣ, ಒಂದು ಸಭೆಗಳಲ್ಲಾಗಿರ್ಬೋದು, ಒಂದು ಕುಟುಂಬಗಳಲ್ಲಾಗಿದ್ದು ಅನೇಕರು ವ್ಯಕ್ತಿಗಳಿರಬಹುದು. ಒಂದು ವೇಳೆ ಒಂದೇ ಸಭೆಯಲ್ಲಿ ಒಳ್ಳೆ IAS ಆಫೀಸರ್ಸ್ ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಸಾಧಾರಣ ಬಡ ವಿಶ್ವಾಸಿಗಳಿರ್ಬಹುದು, ಅಂದರೆ ಶ್ರೀಮಂತರಲ್ಲದೆ ಇರ್ಬೋದು, ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು. ಆದರೆ ದೇವರಿಗೆ ಎಲ್ಲರೂ ಒಂದೇನೆ. ಇಲ್ಲಿ ಒಂದು ವೇಳೆ ಮನುಷ್ಯರ ದೃಷ್ಟಿಯಲ್ಲಿ ಅವರು ಒಳ್ಳೆ ಆಫೀಸರು, ಇವನು ಬಡವ, ಇವನ ಹತ್ರ ಇಲ್ಲ ಅಂತ, ಅವನು ಎಜುಕೇಟೆಡ್, ಇವನು ಅನ್ಎಜುಕೇಟೆಡ್ ಅಂತ ಮನುಷ್ಯರು ಮಾಡಬಹುದು. ಮನುಷ್ಯರು ಆ ಥರ ಒಂದು ಬೇರೆ ರೀತಿಯಲ್ಲಿ ನೋಡಬಹುದು, ಅವನು ಪಕ್ಷಪಾತ ಮಾಡಬಹುದು. ಆದರೆ ದೇವರಿಗೆ ಪಕ್ಷಪಾತ ಇಲ್ಲ ಅಂತ ಬೈಬಲ್ ಹೇಳ್ತದೆ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನನ್ನು ನಿರಾಕರಿಸ್ಕೋಬೇಕು. ಎರಡನೇದು, ನನ್ನ ಶಿಲುಬೆಯನ್ನು ಹೊತ್ಕೋಬೇಕು. ತನ್ನ ಶಿಲುಬೆಯನ್ನು, ತನ್ನ ಜೀವಿತದಲ್ಲಿ ಬರುವಂತಹ ಕಷ್ಟಗಳ, ವೇದನೆಗಳ ಶಿಲುಬೆಯನ್ನು ಅವನೇ ಹೊತ್ಕೋಬೇಕು. ನನ್ನ ಶಿಲುಬೆಯನ್ನು ನಾನೇ ಓರಬೇಕು. ಸುಮ್ಮನೆ ಯೇಸುಸ್ವಾಮಿ ಹತ್ರ ಬರೋದಲ್ಲ. ಅದರ ಅರ್ಥ ಯೇಸು ಹೇಳ್ತಾರೆ, ನನ್ನ ಹಿಂದೆ ಬಂದರೆ ನಿನಗೆ ಶಿಲುಬೆಯ ಅನುಭವ ಇದೆ, ವೇದನೆಯ ಅನುಭವ ಇದೆ, ದುಃಖದ ಅನುಭವ ಇದೆ, ಕಷ್ಟದ ಅನುಭವ ಇದೆ, ರೋಗದ ಅನುಭವ ಇದೆ. ಅದನ್ನು ನೀನು ಹೊತ್ತು ದಿನಾಲು ಹೊತ್ಕೊಂಡು ನನ್ನ ಹಿಂದೆ ಬರಬೇಕು, ದಿನಾಲು ಹೊತ್ಕೋಬೇಕು. ಅದರ ಅರ್ಥ ಡೈಲಿ ಲೈಫಲ್ಲಿ ವೇದನೆಗಳಿದ್ದಾವೆ, ದುಃಖಗಳಿದ್ದಾವೆ. ಅದನ್ನು ಹೊತ್ತುಕೊಂಡು ಯಾರು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ತಯಾರಾಗ್ತಾರೋ, ಯಾರು ಕ್ರಿಸ್ತನ ಹಿಂದೆ ಬರುವುದಕ್ಕೆ ಇಷ್ಟಪಡ್ತಾರೋ ಅವರನ್ನು ದೇವರು ಏನು ಮಾಡ್ತಾರೆ?
ತನ್ನ ಬಳಿಯಲ್ಲಿ ಸೇರಿಸಿಕೊಳ್ತಾರೆ. ಪ್ರಿಯ ದೇವರ ಮಕ್ಕಳ, ಈ ದಿವಸಗಳಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ದೇವರು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದೇನೆಂದರೆ, ನಾನು ಶಿಲುಬೆಯನ್ನು ಹೊರುವವನಾಗಬೇಕು. ಕ್ರಿಸ್ತನ ಶಿಲುಬೆಯಲ್ಲ ನಾನು ಹೊರಬೇಕಾಗಿರೋದು. ಶಿಲುಬೆ ಅಂತ ಹೇಳಿದ್ರೆ ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ವೇದನೆಗಳು, ಇಕ್ಕಟ್ಟುಗಳು, ನಿಂದೆಗಳು, ಅವಮಾನಗಳು, ಇದನ್ನು ಶಿಲುಬೆ ಎಂಬ ಪದದಿಂದ ಅರ್ಥ ಮಾಡ್ಕೊಳ್ಳೋದು. ಹಾಗಾದರೆ ನನ್ನ ಶಿಲುಬೆಯನ್ನು ನಾನು ಹೊತ್ಕೊಂಡು ಕ್ರಿಸ್ತನ ಹಿಂದೆ ಬರಬೇಕು ಎಂಬುದಾಗಿ ಮೊದಲನೇದಾಗಿ ನನ್ನನ್ನು ನಿರಾಕರಿಸಬೇಕು. ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಹೇಳೋದೇನು ಅಂತ ಹೇಳಿದ್ರೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಬೇಕು ಅಂದರೆ ಅದು ಈಸಿ ಅಲ್ಲ. ಕ್ರಿಸ್ತನನ್ನು ಹಿಂಬಾಲಿಸಬೇಕು ಅಂದರೆ ನಾನು ಕೆಲವು ತ್ಯಾಗಗಳನ್ನು ಮಾಡಬೇಕು, ನನ್ನನ್ನು ನಿರಾಕರಿಸಬೇಕು, ನಾನು ಏನೂ ಇಲ್ಲ ಅಂತ ಒಪ್ಕೋಬೇಕು. ನನ್ನ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ನನ್ನನ್ನೇ ಸಮರ್ಪಿಸಿಕೊಂಡವನಾಗಿ ನಾನು ನನ್ನ ಜೀವಿತದಲ್ಲಿ ದೇವರು ಕೊಡುವಂಥ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಬರುವುದಾದರೆ, ವಾಕ್ಯ ಹೇಳ್ತದೆ, ನನ್ನನ್ನು ಉನ್ನತವಾಗಿ ನಡೆಸುವ, ನನ್ನನ್ನು ಆಶೀರ್ವಾದಕರವಾಗಿ ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ. ಆ ಕರ್ತನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಾದರೆ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ ಶಕ್ತನಾದ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸಪ್ಪ. ಅವರ ಜೀವಿತದಲ್ಲಿ ದೇವರೇ ನಿನ್ನ ಹಿಂಬಾಲಿಸಿ ಅವರು ಮುಂದೆ ಹೋಗುವಾಗ ಅವರ ಜೀವಿತದಲ್ಲಿ ಬರುವಂಥ ಶಿಲುಬೆಯ ಅನುಭವಗಳನ್ನು ಅದನ್ನು ಬೇಡ ಅಂತ ಬಿಡದೆ ದೇವರೇ ಅದನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬಂದು ನಿನ್ನಿಂದ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು, ಜಯವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನೆ ನಿನ್ನ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.